ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ELCB ಅಂದ್ರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಥವಾ RCCB ಅಂದ್ರೆ ರೆಸಿಡ್ಯೂಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಅಥವಾ RCD ರೆಸಿಡ್ಯೂಯಲ್ ಕರೆಂಟ್ ಡಿವೈಸ್ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಡಿವೈಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇದು ಇನ್ಸ್ಟಾಲ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಇಟ್ ಇಸ್ ಕಂಪಲ್ಸರಿ. ನಮ್ಮ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಇರ್ಬೋದು, ಸೊ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಆಫ್ ಇಂಡಿಯಾ ಇರ್ಬೋದು, ಇವರೆಲ್ಲರೂ ಕೂಡ ಮ್ಯಾಂಡೇಟರಿ ಮಾಡಿರುವಂಥದ್ದು. ನಿಮ್ಮ ಮನೆಯಲ್ಲೂ ಕೂಡ ELCB ಅಥವಾ RCCB ಇನ್ಸ್ಟಾಲ್ ಆಗಿಲ್ಲ ಅಂತಂದ್ರೆ ಇವತ್ತೇ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ. ಇದರದ್ದು ಒಂದು ಪ್ರೊಟೆಕ್ಷನ್ ಏನಿದೆಯಲ್ಲ, ಇದು ನಿಮಗೆ ಪರ್ಸನಲ್ ಪ್ರೊಟೆಕ್ಷನ್ಗೆ ಇದು ಬಹಳ ಸಹಕಾರಿಯಾಗುವಂಥದ್ದು, ಮೋರ್ ದ್ಯಾನ್ ಅನ್ ಎಕ್ವಿಪ್ಮೆಂಟ್. ಸೊ ನಿಮ್ಮ ಸೇಫ್ಟಿಗೋಸ್ಕರ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದು RCCB ಅಥವಾ ELCB ಅಂತ ನಾವೇನ್ ಕರಿತೀವಿ. ಯೂಶಲಿ ಇಟ್ ಈಸ್ ಈಗ ಏನು ಒಂದು ನಾರ್ಮಲ್ ಆಗಿ ELCB ಅಂತಲೇ ಹೇಳ್ತಾರೆ ಎಲ್ಲೇ ಹೋದ್ರೆ. ಸೊ ELCB ನ ನೀವು ನಿಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ELCB ಏನಿದೆಯಲ್ಲ, ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ನಾವು ಕರಿತೀವಿ. ಹೆಸರು ಹೇಳೋ ಹಾಗೆ ಅರ್ತ್ ಲೀಕೇಜ್ ಅಂದ್ರೆ ಅರ್ಥಗೆ ಏನಾದರೂ ಕರೆಂಟ್ ಲೀಕೇಜ್ ಆಯ್ತು ಅಂತಂದ್ರೆ ಆ ಅರ್ತ್ ಲೀಕೇಜ್ ನ ಕಂಡುಹಿಡಿದು ಆ ಸರ್ಕ್ಯೂಟ್ ನ ಬ್ರೇಕ್ ಮಾಡೋದು ಅನ್ನೋದು ಇದರದ್ದು ಪ್ರಿನ್ಸಿಪಲ್. ಸೊ ಅರ್ಥಗೆ ಯಾಕೆ ಹೋಗ್ಬೇಕು? ನಾರ್ಮಲ್ ಆಗಿ ನಿಮ್ಗೆ ಏನಿರುತ್ತೆ, ಐದರ್ 3 ಫೇಸ್ ಒಂದು ನ್ಯೂಟ್ರಲ್ ಇರುತ್ತೆ, ಇಲ್ಲ ಸಿಂಗಲ್ ಫೇಸ್ ಮತ್ತೆ ನ್ಯೂಟ್ರಲ್ ಇರುತ್ತೆ. ಸೊ ಎನಿ ಕರೆಂಟ್ ಹ್ಯಾಸ್ ಟು ಫ್ಲೋ ಬಿಟ್ವೀನ್ ದೀಸ್ ಫೇಸ್ ಅಂಡ್ ನ್ಯೂಟ್ರಲ್. ಸೊ ಈ ತರ ಇದ್ದಾಗ ಅರ್ಥಗೆ ಯಾಕೆ ಫ್ಲೋ ಆಗುತ್ತೆ? ಸೊ ಯಾವಾಗ್ಲಾದ್ರೂ ನಿಮ್ಮ ಸರ್ಕ್ಯೂಟ್ ನಲ್ಲಿ ಏನಾದ್ರು ಸಮಸ್ಯೆ ಇದ್ದಾಗ ಅಥವಾ ನಿಮ್ಮ ಎಕ್ವಿಪ್ಮೆಂಟ್ ನಲ್ಲಿ ಏನಾದ್ರು ಸಮಸ್ಯೆ ಇದ್ದಾಗ ಈ ಒಂದು ಇನ್ಸುಲೇಷನ್ ಆಫ್ ದಿಸ್ ಫೇಸ್ ವೈರ್ ಏನಾದ್ರು ಸ್ಕಿನ್ ಔಟ್ ಆಗಿ ಅದು ಬಾಡಿಗೆ ಟಚ್ ಆಗ್ತಿತ್ತು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಅರ್ಥಿಂಗ್ ಸರಿಯಾಗಿತ್ತು ಅಂತಂದ್ರೆ ಆ ಒಂದು ಅರ್ಥಗೆ ಕನೆಕ್ಟ್ ಆಗಿ ಅರ್ಥ ಮುಖಾಂತರ ಕರೆಂಟ್ ಹೋಗುತ್ತೆ. ಅಥವಾ ಬೈ ಚಾನ್ಸ್ ಏನಾದ್ರು ಅರ್ಥಿಂಗ್ ಇಲ್ಲ ಅಂತಂದ್ರೆ ನೀವೇನಾದ್ರು ಅದನ್ನ ಟಚ್ ಮಾಡಿದ್ರೆ ಫೇಸ್ ವೈರ್ನ, ನಿಮ್ಮ ಮುಖಾಂತರ ಅರ್ಥಗೆ ಕರೆಂಟ್ ಫ್ಲೋ ಆಗುವಂಥದ್ದು. ಸೊ ಈ ತರ ಇದ್ದಾಗ ಈ ಅರ್ತ್ ಲೀಕೇಜ್ ನ ಕಂಡುಹಿಡಿದು ಸರ್ಕ್ಯೂಟ್ ನ ಬ್ರೇಕ್ ಮಾಡುತ್ತೆ. ಸೊ ದಟ್ ಯು ವಿಲ್ ನಾಟ್ ಗೆಟ್ ಅಫೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಶಾಕ್. ಅಂದ್ರೆ ನಿಮಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋದಿಲ್ಲ. ನಿಮಗೆ ಎಲೆಕ್ಟ್ರಿಕ್ ಶಾಕ್ ನಿಂದ ಪ್ರಿವೆಂಟ್ ಮಾಡುವಂತ ಒಂದು ಸಲಕರಣೆ, ಒಂದು ಎಕ್ವಿಪ್ಮೆಂಟ್ ಬಂದು ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಸೊ ಈ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಲ್ಲಿ 2 ವಿಧ. ಒಂದು ಪ್ರಿನ್ಸಿಪಲ್ ಬಂದು ಒಂದು ವೋಲ್ಟೇಜ್ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಬರುತ್ತೆ, ಇನ್ನೊಂದು ಕರೆಂಟ್ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಬರುತ್ತೆ. ಲೆಕ್ಕದ ಪ್ರಕಾರ ನಾರ್ಮಲ್ ಆಗಿ ವೋಲ್ಟೇಜ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುವಂತ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ನ ELCB ಅಂತ ಕರೀತಾರೆ. ಕರೆಂಟ್ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ನ RCCB ಅಥವಾ RCD ಅಂತ ಕರೀತಾರೆ. ಸೊ ದಿಸ್ ಇಸ್ ದಿ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ನೇಮ್ಸ್. ಸೊ ಈಗ ವೋಲ್ಟೇಜ್ ELCB ಹಾಗೆ ಕರೆಂಟ್ ELCB ಪ್ರಿನ್ಸಿಪಲ್ಸ್ ಬಗ್ಗೆ ನಾವು ನೋಡೋಣ. ಸೊ ಈಗ ಒಂದು ನಾರ್ಮಲ್ ಲೋಡ್, ನಾನೊಂದು ಮೋಟರಿಂಗ್ ಲೋಡ್, ಒಂದು ಮಿಕ್ಸಿ ಅಂತಾನೆ ಇಟ್ಕೊಳ್ಳೋಣ. ಸೊ ಆ ಮಿಕ್ಸರ್ಗೆ ಇಲ್ಲಿಂದ ಒಂದು 2 ಫೇಸ್, ನಾಟ್ 2 ಫೇಸ್, ಇಟ್ ಇಸ್ ಸಿಂಗಲ್ ಫೇಸ್ ಸಪ್ಲೈ, ಒಂದು 2 ಲೈನ್ ಅಂದ್ರೆ ಒಂದು ಫೇಸ್ ಮತ್ತೆ ನ್ಯೂಟ್ರಲ್ ಏನೈತಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ 3 ಪಿನ್ ಪವರ್ ಸಪ್ಲೈನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ. ಸೊ ಅದೇ ರೀತಿ ಈ ಏನು ಪ್ಲಗ್ ಹಾಕಿರ್ತಿರಲ್ಲ ಅದರಿಂದ ಮುಖಾಂತರ ನಿಮ್ಗೆ ಒಂದು ಫೇಸ್ ಮತ್ತೆ ನ್ಯೂಟ್ರಲ್ ಏನಿದೆಯಲ್ಲ ಅದು ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಹೀಗೆ ಬಂದು ಈ ರೀತಿ ಇದ್ರೊಳಗಡೆ ಮೋಟರ್ ಒಳಗಡೆ ನಿಮ್ಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಈ ವೈರ್ ಏನಿದೆಯಲ್ಲ, ಈ ವೈರ್ ಇಲ್ಲಿ ಬಂದು ಇಲ್ಲಿ ಬಾಡಿ ಹತ್ರ ಹೀಗೆ ಬಂದು ಹೀಗೆ ಹೋಗ್ತಾ ಇದೆ. ದಿಸ್ ಇಸ್ ಮಿಕ್ಸಿ ಬಾಡಿ, ಮಿಕ್ಸರ್ ಬಾಡಿ. ಸಪೋಸ್ ಇದು ಡ್ಯೂ ಟು ಏಜಿಂಗ್ ಇಲ್ಲಿವರೆಗೂ ಅಷ್ಟೇ ನಿಮ್ಗೆ ಇಲ್ಲಿ ಕಾಣುತ್ತೆ. ಇಲ್ಲಿಂದ ಹೊರಗಡೆ ಒಳಗಡೆ ನಿಮ್ಗೆ ಹೆಂಗಿದೆ ಅಂತ ಕನೆಕ್ಷನ್ ನಿಮ್ಗೆ ಕಾಣೋದಿಲ್ಲ. ಇದ್ರ ಮೇಲೆ ಇದೆಯಲ್ಲ, ದಿಸ್ ವಿಲ್ ಬಿ ಇನ್ಸುಲೇಟೆಡ್ ಕಂಪ್ಲೀಟ್ಲಿ. ಸೊ ಇದು ಬ್ಲ್ಯಾಕ್ ಕಲರ್ ನಿಮ್ಗೆ ಅಥವಾ ಯಾವುದೋ ಒಂದು ಡಿಫ್ರೆಂಟ್ ಕಲರ್ ಅಲ್ಲಿ ನಿಮ್ಗೆ ಕಾಣುತ್ತೆ. ಸೊ ಈ ಒಳಗಡೆ ಹೋಗಿ ಇದು ಸ್ಪ್ಲಿಟ್ ಆಗ್ತಾ ಇರುತ್ತೆ. ಸ್ಪ್ಲಿಟ್ ಆಗಿ ಇದೊಂದು ಮೋಟರ್ದು ಟರ್ಮಿನಲ್ಸ್ಗೆ ಕನೆಕ್ಟ್ ಆಗ್ತಾ ಇರುತ್ತೆ. ನಾವು ಈಗ ಒಳಗಡೆ ಹೋಗಿರುವಂತ ವೈರ್ ಏನಿದೆಯಲ್ಲ, ಇದೊಂದು ಇನ್ಸುಲೇಷನ್ ಏಜ್ ಆಗಿ ಆ ಇನ್ಸುಲೇಷನ್ ಕಟ್ ಆಗಿ ಇದು ಬಾಡಿ ಟಚ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈ ಬಾಡಿ ಟಚ್ ಆಗ್ತಾ ಇದ್ರೆ ಏನಾಗುತ್ತೆ, ನೀವು ಇದನ್ನು ನಾರ್ಮಲ್ ಆಗಿ ಸ್ವಿಚ್ ಆನ್ ಮಾಡ್ತೀರಾ, ಇದಕ್ಕೆ ಎಲ್ಲೂ ರಿಟರ್ನ್ ಹೋಗೋದಕ್ಕೆ ಪಾತಿಲ್ಲ. ಯಾಕಂದ್ರೆ ಈ ಏನು ಮಿಕ್ಸರ್ ಇರುತ್ತಲ್ಲ ಅದ್ರ ಕೆಳಗಡೆ ನಿಮ್ಗೆ ಇನ್ಸುಲೇಟೆಡ್ ಒಂದು ಬುಷಿಂಗ್ಸ್ ಇರುತ್ತೆ ಕೆಳಗಡೆ ಕೂರೋದಕ್ಕೆ. ಸೊ ನಾವು ಏನಾಗುತ್ತೆ, ನೀವು ಈಗ ಸಪೋಸ್ ಯಾರು ಬಂದು ಇದನ್ನ ಆನ್ ಮಾಡಿ ಸಡನ್ ಆಗಿ ಏನಾದ್ರು ಇದನ್ನ ಮಿಕ್ಸರ್ ಬಾಡಿನ ಟಚ್ ಮಾಡಿದ್ರು ಅಂದ್ರೆ ಅವರ ಮುಖಾಂತರ ಒಂದು ಕರೆಂಟ್ ಬಂದು ಫ್ಲೋ ಆಗುತ್ತೆ. ಸೊ ಅದರಿಂದ ಅವ್ರಿಗೆ, ಆ ವ್ಯಕ್ತಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಸೊ ಇದು ಅರ್ಥಗೆ ಫ್ಲೋ ಆಗ್ತಾ ಇದೆ. ಸೊ ಈ ELCB ವೋಲ್ಟೇಜ್ ಬೇಸ್ಡ್ ELCB ಏನ್ ಮಾಡುತ್ತೆ ಅಂದ್ರೆ, ಸೊ ಈ ವೋಲ್ಟೇಜ್ ಬೇಸ್ಡ್ ELCB ಏನಪ್ಪ ಮಾಡುತ್ತೆ ಅಂದ್ರೆ, ಇಲ್ಲಿಂದ ಈ ಅರ್ತ್ ಕನೆಕ್ಷನ್ ಒಂದು ಬಂದಿತ್ತು ಅಂತ ಇಟ್ಕೊಳ್ಳೋಣ. ಈ ಅರ್ತ್ ಕನೆಕ್ಷನ್ಗೂ ಮತ್ತೆ ಇದ್ರದ್ದು ಬಾಡಿ ಏನಿದೆಯಲ್ಲ, ಇವೆರಡರ ಮಧ್ಯ ಈ ಒಂದು ELCB ನ ಇನ್ಸ್ಟಾಲ್ ಮಾಡಿರ್ತಾರೆ.
ಸೊ ಈ ELCB ನಾರ್ಮಲ್ ಆಗಿ ಇಟ್ ವಿಲ್ ಬಿ ಇನ್ ಜಸ್ಟ್ ಆಪರೇಬಲ್ ಅಂದ್ರೆ ನಾರ್ಮಲ್ ಆಗಿ ಆನ್ ಕಂಡೀಷನ್ ಅಲ್ಲಿ ಇರುತ್ತೆ, ಇದು ಏನು ಪ್ರಾಬ್ಲಮ್ ಇರೋದಿಲ್ಲ. ಇಟ್ ವಿಲ್ ಆಲ್ವೇಸ್ ಬಿ ಮೆಜರಿಂಗ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ವೋಲ್ಟೇಜ್ ಅರ್ತ್, ಅಂದ್ರೆ ಈ ಪಾಯಿಂಟ್ ಏನಿದೆಯಲ್ಲ ಇದಕ್ಕೂ ಮತ್ತೆ ಈ ಬಾಡಿ ಏನಿದೆಯಲ್ಲ ಇವೆರಡರ ಮಧ್ಯೆ ವೋಲ್ಟೇಜ್ ನ ಮೆಜರ್ ಮಾಡ್ತಾ ಇರುತ್ತೆ. ಸೊ ನಾರ್ಮಲ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಅರ್ತ್ ಮತ್ತೆ ಬಾಡಿಗೆ ಎರಡಕ್ಕೂ ಏನು ವೋಲ್ಟೇಜ್ ವ್ಯತ್ಯಾಸ ಇರೋದಿಲ್ಲ. ಸೊ ಈಗ ಅರ್ತ್ ಮತ್ತೆ ಬಾಡಿಗೆ ಯಾವಾಗ ವ್ಯತ್ಯಾಸ ಬರುತ್ತೆ, ಸಪೋಸ್ ಈಗ ನಾನು ಹೇಳ್ದಂಗೆ ಇಲ್ಲಿ ಫೇಸ್ ಅಥವಾ ನ್ಯೂಟ್ರಲ್ ಏನಿದೆಯಲ್ಲ ವೈರ್, ಈ ಬಾಡಿಗೆ ಸ್ಕಿನ್ ಔಟ್ ಆಗಿ ಟಚ್ ಆಯ್ತು ಅಂತಂದ್ರೆ ಸೊ ಅವಾಗ ಈ ಒಂದು ಬಾಡಿ ಏನಿದೆಯಲ್ಲ ಪೊಟೆನ್ಶಿಯಲ್ ದಿಸ್ ವಿಲ್ ಬಿ ಹೈಯರ್ ಅಂಡ್ ಅರ್ತ್ ಪೊಟೆನ್ಶಿಯಲ್ ವಿಲ್ ಆಲ್ವೇಸ್ ಬಿ 0 ಆಸ್ ಯೂಶುವಲ್. ಸೊ 0 ಮೈನಸ್ ದಿಸ್ ವ್ಯಾಲ್ಯೂ ವಿಲ್ ಡೆಫಿನೆಟ್ಲಿ ವಿಲ್ ನಾಟ್ ಬಿ 0. ಸೊ ಈ ಒಂದು ಪೊಟೆನ್ಶಿಯಲ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಈ ELCB ಟ್ರಿಪ್ ಆಗುತ್ತೆ. ಸೊ ದಟ್ ಬೈ ಚಾನ್ಸ್ ಯಾರು ಇದ್ರ ಮೇಲೆ ಕನೆಕ್ಟ್ ಮಾಡಿದ್ರು ಕೂಡ ಅವ್ರಿಗೆ ಶಾಕ್ ಹೊಡೆಯೋದನ್ನ ತಪ್ಪಿಸೋದಕ್ಕೋಸ್ಕರ ಈ ಒಂದು ELCB ಏನಿದೆಯಲ್ಲ ಇದ್ರ ಕನೆಕ್ಷನ್ ಬಂದು ಈ ಫೇಸ್ ವೈರ್ಗೆ ಕೊಟ್ಟಿರ್ತಾರೆ. ಅಂದ್ರೆ ಈ ಒಂದು ಮೇನ್ ಸಪ್ಲೈ ಇಂದ ಬರುವಂತ ಒಂದು ಫೇಸ್ ವೈರ್ಗೆ ಈ ಪಾಯಿಂಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇಟ್ ವಿಲ್ ಕಟ್ ಆಫ್ ದಿಸ್ ಮೇನ್ ಸಪ್ಲೈ ಬೈ ಟ್ರಿಪ್ಪಿಂಗ್ ದಿಸ್ ELCB. ಸೊ ಇದು ಈ ಒಂದು ಅರ್ತ್ ಮತ್ತೆ ಬಾಡಿ ಪೊಟೆನ್ಶಿಯಲ್ ನ ಮೆಜರ್ ಮಾಡಿಕೊಂಡು ಅದರ ಒಂದು ಡಿಫರೆನ್ಸ್ ಬೇಸಿಸ್ ಮೇಲೆ ಒಂದು ಮೇನ್ ಸಪ್ಲೈನ ಕಟ್ ಆಫ್ ಮಾಡುತ್ತೆ. ಸೊ ದಿಸ್ ಇಸ್ ದಿ ಪ್ರಿನ್ಸಿಪಲ್ ಬಿಹೈಂಡ್ ದಿ ವೋಲ್ಟೇಜ್ ಬೇಸ್ಡ್ ELCB. ನೌ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಎ ಕರೆಂಟ್ ಬೇಸ್ಡ್ ELCB ವರ್ಕ್ಸ್. ಇನ್ ಫ್ಯಾಕ್ಟ್ ಕರೆಂಟ್ ಬೇಸ್ಡ್ ELCB ಈಸ್ ಮಚ್ ಮೋರ್ robust ಮತ್ತೆ ಮಚ್ ಮೋರ್ ಸೆನ್ಸಿಟಿವ್ ಆಸ್ ಕಂಪೇರ್ ಟು ವೋಲ್ಟೇಜ್ ಬೇಸ್ಡ್ ELCB. ಸೊ ಇದು ಒಂದು ಆಪರೇಟಿಂಗ್ ಪ್ರಿನ್ಸಿಪಲ್ ಆಫ್ ಒಂದು ಸಿಂಗಲ್ ಫೇಸ್ ELCB. ಸೊ ಈ ಸಿಂಗಲ್ ಫೇಸ್ ELCB ನಲ್ಲಿ ನಾನು ಮೈನ್ ಸೈಡ್ ಇಂದ ಬರ್ತಾ ಇರುವಂತ ಒಂದು ಫೇಸ್ ಮತ್ತೆ ಒಂದು ನ್ಯೂಟ್ರಲ್ ಲೈನ್ ನ ತೋರಿಸ್ತಾ ಇದ್ದೇನೆ. ಇದು ಲೋಡ್ಗೆ ಹೋಗ್ತಾ ಇರುವಂತ ಒಂದು ELCB ಫೇಸ್ ಮತ್ತೆ ನ್ಯೂಟ್ರಲ್. ಸೊ ಈ ELCB ಏನಿದೆಯಲ್ಲ ದಿಸ್ ಇಸ್ ದಿ ಪ್ಯಾಕೇಜ್ ಆಫ್ ಒನ್ ELCB. ಸೊ ಈ ELCB ನಲ್ಲಿ ಒಂದು ಮೈನ್ ಆಗಿ ಒಂದು ಕಾಯಿಲ್ ಇರುತ್ತೆ, ಒಂದು ಫೆರೈಟ್ ಕಾಯಿಲ್ ತರ. ಸೊ ಇದೇನ್ ಮಾಡೋದು ಅಂತಂದ್ರೆ ಈ ಫೇಸ್ ಮತ್ತೆ ನ್ಯೂಟ್ರಲ್ ದಿಸ್ ಇಸ್ ದಿ ELCB ಆಪರೇಟಿಂಗ್ ಒಂದು ಆಪರೇಟಿಂಗ್ ಲಿವರ್. ನಾರ್ಮಲ್ ಆಗಿ ಇದು ಆನ್ ಆದ ತಕ್ಷಣ ಏನಾಗುತ್ತೆ, ಫೇಸ್ ಮತ್ತೆ ನ್ಯೂಟ್ರಲ್ ಎರಡು ಕನೆಕ್ಟೆಡ್ ಇರುತ್ತೆ ಇದಕ್ಕೆ. ಸೊ ಫೇಸ್ ಸಪ್ಲೈ ಹೀಗೆ ಬಂದು ಹೀಗೆ ಬರ್ತಾ ಇರುತ್ತೆ. ಎನಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್ ಫೇಸ್, ಅಂದ್ರೆ ಈಗ ಇಲ್ಲಿ ಲೋಡ್ ಇತ್ತು ಅಂತ ಇಟ್ಕೊಳ್ಳೋಣ, ಎನಿ ಸಮ್ ಲೈಟಿಂಗ್ ಲೋಡ್ ಆರ್ ಸಮಥಿಂಗ್. ಸೊ ದಟ್ ಹ್ಯಾಸ್ ಟು ರಿಟರ್ನ್ ಥ್ರೂ ನ್ಯೂಟ್ರಲ್. ಸೊ ಒಂದು ಟೋಟಲ್ ಸಮೇಷನ್ ಆಫ್ ಫೇಸ್ ಅಂಡ್ ನ್ಯೂಟ್ರಲ್ ನಾನು ಮಾಡಿದಾಗ ನನಗೆ ನಾರ್ಮಲ್ ಆಗಿ ಇದ್ರೊಳಗಡೆ ಯಾವುದೇ ಲೀಕೇಜ್ ಕರೆಂಟ್ ಫ್ಲೋ ಆಗೋದಿಲ್ಲ. ಸೊ ಲೀಕೇಜ್ ಕರೆಂಟ್ ಫ್ಲೋ ಆಗಲಿಲ್ಲ ಅಂದಾಗ ಈ ಒಂದು ಕಾಯಿಲ್ ಮುಖಾಂತರ ಯಾವುದೇ ಕರೆಂಟ್ ಫ್ಲೋ ಆಗೋದಿಲ್ಲ. ಅಂದ್ರೆ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಸೊ ಅಲ್ಟಿಮೇಟ್ಲಿ ದೇರ್ ಇಸ್ ನೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಯಾವುದೇ ಇಂಡಕ್ಷನ್ ಇಲ್ಲ ಇದಕ್ಕೆ. ಇಂಡಕ್ಷನ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಕರೆಂಟ್ ಫ್ಲೋ ಆಗ್ತಾ ಇಲ್ಲ. ಸೊ ಇಲ್ಲಿ ಕರೆಂಟ್ ಫ್ಲೋ ಆಗದೆ ಇರೋದ್ರಿಂದ ಇಲ್ಲಿ ಇರುವಂತ ಒಂದು ಪ್ಲಂಜರ್ ಏನಿದೆ ಇದು ಆಪರೇಟ್ ಆಗ್ತಾ ಇಲ್ಲ, ಆಗೋದಿಲ್ಲ, ಇದಕ್ಕೆ ಯಾವುದೇ ಎನರ್ಜಿ ಹೋಗೋದಿಲ್ಲ. ಸೊ ಸಪೋಸ್ ಯಾರಾದ್ರೂ ಇಲ್ಲಿ ಏನಾದ್ರೂ ಈ ಒಂದು ಲೋಡ್ ನಲ್ಲಿ ಸಮಸ್ಯೆ ಆಯಿತು ಅಥವಾ ಈ ಫೇಸ್ ವೈರ್ ನ ಯಾರಾದ್ರೂ ಮುಟ್ಟಿದ್ರು ಅಂತ ಇಟ್ಕೊಳ್ಳೋಣ, ಇಲ್ಲಿ ಯಾರೊಬ್ಬ ವ್ಯಕ್ತಿ ಇದನ್ನ ಮುಟ್ಟಿದ ತಕ್ಷಣ ಏನಾಯ್ತು, ದಿ ಕರೆಂಟ್ ಫ್ಲೋಸ್ ಥ್ರೂ ದಟ್ ಬಾಡಿ ಟು ಗ್ರೌಂಡ್, ಫೇಸ್ ಇಂದ ಗ್ರೌಂಡ್ ಗೆ ಕರೆಂಟ್ ಹೋಗ್ತಾ ಇದೆ. ಸೊ ಈ ಕಂಡೀಷನ್ಸ್ ಅಲ್ಲಿ the amount of current which is flowing through this phase is not equal to the current returning through neutral. Yakandre there is some amount of current which is flowing through the body to the ground. So idನ್ನ immediate ಆಗಿ ಈ ಫೇಸ್ ಮತ್ತೆ ನ್ಯೂಟ್ರಲ್ ಅಲ್ಲಿ ಇರುವಂತ ಡಿಫರೆನ್ಸ್ ನ ಕಂಡುಹಿಡ್ಕೊಂಡು ಈ ಒಂದು ಡಿಫರೆನ್ಸ್ ಮೇಲೆ there is a induction, there is a some amount of current flow in this coil. ಇದೇನ್ ಮಾಡುತ್ತೆ, ಈ ಒಂದು ELCBದು ಏನು ಆಪರೇಟಿಂಗ್ ಲಿವರ್ ಇದೆಯಲ್ಲ ಅದನ್ನ ಆಪರೇಟ್ ಮಾಡುತ್ತೆ, ಹೀಗೆ ಓಪನ್ ಮಾಡಿಬಿಡುತ್ತೆ. ಸೊ ಒನ್ಸ್ ದರ್ ಇಸ್ ಅ ಕನೆಕ್ಷನ್ ಟು ಅರ್ತ್ ಐದರ್ ಥ್ರೂ ಬಾಡಿ ಆರ್ ಥ್ರೂ ದಿ ಎಕ್ವಿಪ್ಮೆಂಟ್ಸ್ ಬಾಡಿ, ಇಮಿಡಿಯೇಟ್ಲಿ ದಿ ELCB will protect this person or the some person touching that faulty equipment by opening the phase line. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಎಲೆಕ್ಟ್ರಿಕ್ ಕರೆಂಟ್ ನ ಮುಟ್ಟಿದ್ರಿಂದ ಶಾಕ್ ಬರೋದ್ರ ಬದಲು ಅಥವಾ ಅವನು ಯಾವುದೋ ಒಂದು ಎಕ್ವಿಪ್ಮೆಂಟ್ ಫಾಲ್ಟಿ ಆಗಿ ಅದು ಅರ್ಥಗೆ ಕನೆಕ್ಟ್ ಆಗಿದ್ದಾಗ ಅದನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ, ಯಾರೋ ಒಬ್ರು ಟಚ್ ಮಾಡಿ ಅಲ್ಲಿ ಕರೆಂಟ್ ಹೋಗೋದನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಇದು ELCB ಏನ್ ಮಾಡಿದೆ, ಇದನ್ನ ಕಂಡು ಹಿಡಿದು ಇಟ್ ವಿಲ್ ಓಪನ್ ದಿಸ್ ELCB ಲಿವರ್ ಅಥವಾ ದಿ ಆಪರೇಟಿಂಗ್ ಲಿವರ್. ಇದನ್ನ ಓಪನ್ ಮಾಡಿದ ತಕ್ಷಣ ದಿ ಫೇಸ್ ಲೈನ್ ಕಟ್ ಆಫ್ ಆಗುತ್ತೆ. ಸೊ ದೇರ್ ವೋಂಟ್ ಬಿ ಎನಿ ಕರೆಂಟ್ ಫ್ಲೋ to the circuit or to the body of a person.
ಸೊ ದಿಸ್ ELCB ವಿಲ್ ಬಿ ಆಪರೇಟಿಂಗ್ ಅಟ್ ಎ ವೆರಿ ಹೈ ಸ್ಪೀಡ್. ಇದೇನಿದೆ ದಿಸ್ ವಿಲ್ ಹ್ಯಾಪನ್ ಇನ್ ಲೈಟ್ನಿಂಗ್ ಸ್ಪೀಡ್. ಅವ್ರಿಗೆ ಇವನ್ ಕರೆಂಟ್ ಹೊಡೆದಿದ್ದು ಕೂಡ ಗೊತ್ತಾಗೋದಿಲ್ಲ. ಸೊ ಅಷ್ಟು ಇಮಿಡಿಯೇಟ್ ಆಗಿ ಕಟ್ ಆಫ್ ಆಗುತ್ತೆ. ಅದರಿಂದನೇ ನಾನು ಹೇಳಿದ್ದು ಯಾರದೇ ಒಬ್ರು ಮನೆಯಲ್ಲೂ ಕೂಡ ELCB ಇರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಪರ್ಸನಲ್ ಸೇಫ್ಟಿ. ಸೊ ಈ ಒಂದು ಡಿಫ್ರೆಂಟ್ ELCBs ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಜಸ್ಟ್ ತೋರಿಸ್ತೀನಿ ಒಂದಷ್ಟು ಡಯಾಗ್ರಾಮ್ಸ್. ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರರ್ಸ್ ELCBs ಇಲ್ಲಿದೆ. ಅಂಡ್ ELCB ಒಳಗಡೆ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಜಸ್ಟ್ ಕಾಯಿಲ್ ಮತ್ತೆ ಒಂದು 3 phase ELCB ನ ನೀವಿಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ. ಸೊ ಇದು ಇವತ್ತು ELCB ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಅರ್ಥಿಂಗ್ ಬಗ್ಗೆ ಹೇಳ್ತೀನಿ. ನಾನು ಅರ್ಥಿಂಗ್ ನಲ್ಲಿ ಏನು, ಯಾವ ರೀತಿ ಮನೆಯಲ್ಲಿ ಹೋಮ್ ಅರ್ಥಿಂಗ್ ಯಾವ ರೀತಿ ಮಾಡ್ತಾರೆ, ಅರ್ತ್ ಪಿಟ್ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಸೊ ಏನೇನೆಲ್ಲ ಈಗ ಹಾಕ್ತಾರೆ ಅರ್ಥಿಂಗ್ ಮಾಡೋದಕ್ಕೆ, ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.